ನಮಸ್ತೆ ಸ್ನೇಹಿತರೆ, ನಾನು ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಎಲ್ಲರೂ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಜಗತ್ತು ಹೇಗೆ ಅಂದರೆ, ಯಾರ ಹತ್ರ ಹೆಚ್ಚು ಹಣ, ಒಡವೆ, ಆಸ್ತಿ, ಅಂತಸ್ತು ಇರುತ್ತೋ ಅವರೇ ನಿಜವಾದ ಶ್ರೀಮಂತ ಎನ್ನುವಂತಹ ಹಣೆಪಟ್ಟಿಯನ್ನು ಕೊಟ್ಟುಬಿಡತ್ತೆ. ನಿಜವಾಗಿ ಹೇಳಬೇಕಂದ್ರೆ, ನೆಮ್ಮದಿ ಮತ್ತು ಉತ್ತಮವಾದ ಆರೋಗ್ಯವನ್ನು ಯಾರು ಹೊಂದಿರ್ತಾರೋ ಅವರೇ ನಿಜವಾದ ಶ್ರೀಮಂತರು. ಆರೋಗ್ಯ ಮತ್ತು ನೆಮ್ಮದಿ ಎರಡೂ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಆದ್ದರಿಂದ ಆರೋಗ್ಯ ಸಂಪತ್ತನ್ನು ನಾವು ಯಾವಾಗಲೂ ಜೋಪಾನವಾಗಿ ಕಾಪಾಡ್ಕೋಬೇಕು. ಅದರಲ್ಲೂ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ದರೆ ಅದಕ್ಕೆ ಸರಿಸಮಾನವಾದ, ಅದನ್ನು ಮೀರಿಸುವಂತಹ ದೊಡ್ಡ ಸಂಪತ್ತು ಇಡೀ ಜಗತ್ತಲ್ಲೇ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಕೆಲವೊಂದು ಸಲಹೆಗಳನ್ನು, ಸೂಚನೆಗಳನ್ನು, ಸೂತ್ರಗಳನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಉತ್ತಮ ಮಾನಸಿಕ ಆರೋಗ್ಯ ವರ್ಧನೆಗೆ ಬೇಕಾದಂತಹ ಪ್ರಮುಖ 12 ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾನಸಿಕ ಆರೋಗ್ಯ ವೃದ್ಧಿಸಬೇಕಾದ್ರೆ ಹಲವಾರು ಅಂಶಗಳು ಕಾರಣವಾಗ್ತವೆ ಸ್ನೇಹಿತರೆ. ಆದರೆ ಪ್ರಮುಖವಾಗಿ ಕೆಲವನ್ನ ಅನುಸರಿಸಿದ್ರೆ, ಭಾವನೆಗಳನ್ನು ಗಮನಿಸಿದರೆ, ಕೆಲವು ನಡವಳಿಕೆಯನ್ನು ಬದಲಾಯಿಸಿದರೆ ಮಾನಸಿಕ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಮತ್ತು ಮನೋಚೈತನ್ಯ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಅವುಗಳನ್ನು ಒಂದೊಂದಾಗಿ ನೋಡೋದಾದರೆ, ಮೊದಲನೇದಾಗಿ ಅಗತ್ಯಗಳನ್ನು ತಗ್ಗಿಸಿ ಸರಳ ತೃಪ್ತಿ ಜೀವನವನ್ನು ಮಾಡಬೇಕು. ಹಣವನ್ನು ವಿವೇಚನೆಯಿಂದ ಸಂಪಾದಿಸಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗೋದು ಬೇಡ. ಯಾವಾಗಲೂ ನಮ್ಮ ಅಗತ್ಯಗಳನ್ನು, ಅನಗತ್ಯಗಳನ್ನು ಕಡಿಮೆ ಮಾಡ್ಕೋಬೇಕು. ಹಾಗೆ ಇರೋದರಲ್ಲೇ ಜೀವನವನ್ನು ಮಾಡ್ತಾ ಹೋಗಬೇಕು. ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟರಲ್ಲೇ ಖರ್ಚು ಆಗೋ ರೀತಿ ನೋಡ್ಕೋಬೇಕು. ಎರಡನೆಯ ಸೂತ್ರ, ಎಲ್ಲರೊಂದಿಗೆ ಸ್ನೇಹದಿಂದಿರಿ. ಇತರರ ಬಗ್ಗೆ ನಮಗಿರುವಂತಹ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಅವರು ನಿಮ್ಮೊಂದಿಗೆ ಸ್ನೇಹದಿಂದ ಹೊಂದಿಕೊಳ್ಳೋದಕ್ಕೆ ಅವಕಾಶ ನೀಡಿ. ಎಲ್ಲರೊಂದಿಗೆ ಸ್ನೇಹದಿಂದಿರಿ, ಅವರನ್ನು ಅರ್ಥ ಮಾಡಿಕೊಳ್ಳಿ. ಮೂರನೆಯ ಸೂತ್ರ, ನಿರಾಶವಾದ ಬೇಡ ಸ್ನೇಹಿತರೆ. ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಎನ್ನುವಂತಹ ಭರವಸೆ ಇರಲಿ. ಎಲ್ಲರಲ್ಲಿ ಮತ್ತು ಎಲ್ಲದರಲ್ಲಿಯೂ ಒಳ್ಳೆಯದನ್ನು ಕಾಣಬೇಕು. ನಾಲ್ಕನೆಯದಾಗಿ, ವರ್ತಮಾನ ಮುಖ್ಯ. ನಿನ್ನೆ ನಾಳೆಯ ಬಗ್ಗೆ ಚಿಂತೆ ಬೇಡ. ನಿನ್ನೆಯ ಬಗ್ಗೆ ಚಿಂತೆ ಮಾಡಬಾರ್ದು, ನಾಳೆಯ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗಾಗಿ ಬದಲಿಗೆ ಈಗಿನ ಸಮಯದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿಬಿಡಬೇಕು. ಐದನೆಯ ಸೂತ್ರ, ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಿ. ನಿಮ್ಮನ್ನು, ಇತರರನ್ನು ಶ್ಲಾಘಿಸಿ. ನಾವು ಅವರಿವರಂತೆ ಇರಬೇಕಿತ್ತು ಎಂಬ ಭಾವನೆಯನ್ನು ಬಿಟ್ಟುಬಿಡಬೇಕು. ನಾವು ಹೇಗಿದ್ದೇವೋ ಹಾಗೆಯೇ ಒಪ್ಪಿಕೊಂಡು ಜೀವನವನ್ನು ಮಾಡಬೇಕು. ಇರುವಂತಹ ಜೀವನಕ್ಕೆ ಹೊಂದಿಕೋಬೇಕು. ಮತ್ತು ನಮ್ಮನ್ನು ಮತ್ತು ಇತರರನ್ನು ಶ್ಲಾಘಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆರನೆಯ ಸೂತ್ರ, ಯಾವತ್ತೂ ಒಂಟಿಯಾಗಿರಬೇಡಿ. ಜನರೊಂದಿಗೆ ಬೆರೆಯಿರಿ. ಯಾಕೆಂದರೆ ಒಂಟಿತನ ಅನ್ನೋದು ಜೀವನವನ್ನೇ ಸರ್ವನಾಶ ಮಾಡಿಬಿಡತ್ತೆ. ಆದ್ದರಿಂದ ಜನರೊಂದಿಗೆ ಬೆರೆಯಿರಿ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಾಧ್ಯವಾದರೆ ಸದಸ್ಯರಾಗಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಹಾಗೆಯೇ ವಿವಿಧ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿ. ಏಳನೆಯ ಸೂತ್ರ, ಸೃಜನಶೀಲ ಚಟುವಟಿಕೆಗಳಿಗಾಗಿ ಸಮಯವನ್ನು ಮೀಸಲಿಡಿ. ಸ್ನೇಹಿತರೆ, ಪ್ರತಿದಿನ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಸೃಜನಶೀಲ ಚಟುವಟಿಕೆಗಳ ಅಂತ ನಾವೇನು ಹೇಳ್ತೀವಿ, ಸಂಗೀತ, ಸಾಹಿತ್ಯ, ಯೋಗ, ಧ್ಯಾನ, ಕ್ರೀಡೆಗಳಿಗೆ ಸಮಯವನ್ನು ಮೀಸಲಿಡಬೇಕು. ಇದರಿಂದ ನಮ್ಮ ಮನಸ್ಸು ಉಲ್ಲಾಸಿತಗೊಳ್ಳುತ್ತೆ. 8ನೆಯ ಸೂತ್ರ, ನಿಮ್ಮ ಭಾವನೆ, ಅನಿಸಿಕೆಗಳನ್ನು ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳಿ. ನಮ್ಮ ಪರಿಸರ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಸ್ನೇಹಿತರೆ. 9ನೆಯ ಸೂತ್ರ, ಸದಾ ಲವಲವಿಕೆಯಿಂದ ಇರಿ, ಚಟುವಟಿಕೆಯಿಂದ ಇರಿ. ನಮ್ಮ ಜೀವನದಲ್ಲಿ ಏನೇ ಆಗಲಿ, ಏನೇ ಹೋಗಲಿ, ನಾವು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಲವಲವಿಕೆಯಿಂದ ಇರಬೇಕು. ಯಾವಾಗಲೂ ನಾವು ನಿಂತ ನೀರಿನಂತಾಗಬಾರ್ದು. ಹರಿಯುವ ನೀರಿನ ಹಾಗೆ ಚಟುವಟಿಕೆಯಿಂದ ಇರಬೇಕು. ಹಾಗೆ ನಾವು ಮಾಡುವಂತಹ ಕೆಲಸಗಳಲ್ಲೇ ಸಂತೋಷವನ್ನು ಪಡಬೇಕು. ಹಾಗೆ 10ನೆಯ ಸೂತ್ರ, ಜ್ಞಾನ ಕೌಶಲ್ಯಗಳನ್ನು ಉತ್ತಮಪಡಿಸ್ಕೊಳ್ಳಿ. ನಿಮ್ಮಲ್ಲಿನ ಜ್ಞಾನ ಕೌಶಲ್ಯಗಳನ್ನು ಉತ್ತಮಪಡಿಸ್ಕೊಳ್ಳಿ. ಜೀವನದ ಘಟನೆಗಳಿಗೆ ಸದಾ ಸಿದ್ಧರಿರಬೇಕು. ನಮ್ಮ ಜೀವನದಲ್ಲಿ ಯಾವಾಗ ಯಾವ ಘಟನೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಘಟನೆ ನಡೆದರೂ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ತೇನೆ ಎನ್ನುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು. ಹಾಗೆ 11ನೆಯ ಸೂತ್ರ,
ಪಾಲಿಗೆ ಬಂದದ್ದನ್ನು ಸ್ವೀಕರಿಸಿ ಸಮಸ್ಯೆಯನ್ನು ಪರಿಹರಿಸಿ ಜೀವನದಲ್ಲಿ ಸಾಧಿಸುವಂತಹ ಗುರಿ ನಮಗಿರಬೇಕು. ಅಂದರೆ ಪಾಲಿಗೆ ಬಂದದ್ದನ್ನು ಸ್ವೀಕರಿಸಬೇಕು. ಹೇಗೆ ಅಂದರೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಾರಲ್ಲ, ಹಾಗೆ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅವುಗಳನ್ನು ನಿಭಾಯಿಸೋದಕ್ಕೆ ಒಬ್ಬರಿಂದ ಸಾಧ್ಯವಾಗದೆ ಹೋದರೆ ಇತರರ ನೆರವಿನೊಂದಿಗೆ ನಿಭಾಯಿಸಿ ಹಾಗೆ ಜೀವನದಲ್ಲಿ ಸಣ್ಣದಾಗಿ ಸಾಧಿಸಬಹುದಾದಂತಹ ಗುರಿಗಳು ಸದಾ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. 12ನೆಯ ಸೂತ್ರ ಹಾಗೆ ಕೊನೆಯ ಸೂತ್ರ, ನಿತ್ಯ ಆಹಾರದಲ್ಲಿ ತರಕಾರಿ, ಸೊಪ್ಪು, ಹಾಲು, ಹಣ್ಣು ಇರಲಿ, ವ್ಯಾಯಾಮ ಇರಲಿ, ವೈದ್ಯರ ಮಾರ್ಗದರ್ಶನ ಇರಲಿ. ನಾವು ತಿನ್ನುವಂತಹ ಪ್ರತಿನಿತ್ಯದ ಆಹಾರದಲ್ಲಿ ತರಕಾರಿ, ಸೊಪ್ಪು, ಹಾಲು, ಹಣ್ಣನ್ನು ಹಿತಮಿತವಾಗಿ ಬಳಸಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಬೇಕು. ಹಾಗೆ ವೈಯಕ್ತಿಕವಾಗಿ ಹಾಗೆ ನಮ್ಮ ಪರಿಸರದ ಸ್ವಚ್ಛತೆಯ ಬಗ್ಗೆ ಗಮನವನ್ನು ಕೊಡಬೇಕು. ಹಾಗೆ ನಮ್ಮ ದಿನಚರಿಯಲ್ಲಿ ವ್ಯಾಯಾಮ ಮತ್ತು ನಡಿಗೆಗೆ ಸಮಯವನ್ನು ಮೀಸಲಿರಿಸಬೇಕು. ಹೀಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಯಮಿತವಾಗಿ ಒಬ್ಬ ವೈದ್ಯರ ಮಾರ್ಗದರ್ಶನವನ್ನು ನಾವು ತಗೋತಾ ಇರಬೇಕು. ಈ ಎಲ್ಲ ಅಂಶಗಳನ್ನು ನಾವು ಪಾಲಿಸ್ತಾ ಹೋದರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಯಶಸ್ಸಿನ ಜೀವನ ನಮ್ಮದಾಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.